ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆದರ್ಶ್. ಇವತ್ತು ಬೆಳಗ್ಗೆಗೆ ಕುಚ್ಚಲಕ್ಕಿ ಗಂಜಿ, ಅದಕ್ಕೆ ಒಂದು ಬೆಳ್ಳುಳ್ಳಿ ಚಟ್ನಿ ಮಾಡುವ. ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಬೆಳ್ಳುಳ್ಳಿ ಚಟ್ನಿ ಮಾಡಲು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೇವೆ. ಅದನ್ನೀಗ ತುರಿಯುವ. ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ಒಂದು 15ರಿಂದ 20 ಕುಮಟೆ ಮೆಣಸನ್ನು ತಗೊಂಡಿದ್ದೇವೆ. ಮೊದಲಿಗೆ ಕುಮಟೆ ಮೆಣಸನ್ನು ಎಣ್ಣೆ ಹಾಕಿ ಹುರಿದುಕೊಳ್ಳುವ. ಮೆಣಸು ಹುರಿದಾಗಿದೆ. ಈಗ ಇದನ್ನು ತೆಂಗಿನಕಾಯಿ ಜೊತೆಗೆ ಹಾಕುವ. ಬೆಳ್ಳುಳ್ಳಿ ಚಟ್ನಿಗೆ ತೆಂಗಿನಕಾಯಿ ತುರಿ, ಹುರಿದಿಟ್ಟಂತಹ ಒಣಮೆಣಸು, 2 ಟೀ ಸ್ಪೂನ್ ಓಟೆ ಹುಳಿ, 1 ಟೀ ಸ್ಪೂನ್ ಬೆಲ್ಲ, 20 ಎಸಳು ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇವೆ. ಕಲ್ಲನ್ನು ತೊಳೆದೆಲ್ಲ ರೆಡಿ ಮಾಡಿಟ್ಟುಕೊಂಡಿದ್ದೇವೆ. ಈಗ ಇದನ್ನು ಕಡಿಯುವ ಕಲ್ಲಿಗೆ ಹಾಕಿ ನೀರು ಹಾಕದೆ ರುಬ್ಬಿಕೊಳ್ಳಬೇಕು. ನುಣ್ಣಗೆ ರುಬ್ಬಿ ಆಗಿದೆ. ಈಗ ಇದನ್ನು ಕಡಿಯುವ ಕಲ್ಲಿಂದ ತೆಗೆಯುವ. ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ. ಇದನ್ನು ಗಂಜಿಗೆ ಅಥವಾ ದೋಸೆಗೂ ಸಹ ಸೇರಿಸಿಕೊಂಡು ತಿನ್ನಬಹುದು. ನಾವು ಮಾಡ್ತಾ ಇರುವಂತಹ ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ.